ಹೋದ ವಿಡಿಯೋದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ. ಏನಂತ? ಎಷ್ಟೋ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅನಿಸುವಂಥ ಕಂಟೆಂಟನ್ನು ನೀವೇ ಸಜೆಸ್ಟ್ ಮಾಡಿ ಅಂತ ಒಂದು ಪ್ರಶ್ನೆ ಕೇಳಿದ್ದೆ. ಅದರಲ್ಲಿ ಒಬ್ಬರು ಈ ಥರ ಕಮೆಂಟ್ ಮಾಡಿದರು, ವ್ಯೂಸ್ ಜಾಸ್ತಿ ಬರದೇ ಇದ್ರೂ ಕೂಡ ನನ್ನ ವಿಡಿಯೋನು ಎಕ್ಸ್ಪೆಕ್ಟ್ ಮಾಡೋರು ಇದ್ದಾರೆ ಅಂತ ಹೇಳಿ ಭಾಳ ಖುಷಿ ಆಯಿತು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಮುಂದಕ್ಕೇನು ಅಂತ ಬಗಳು. ಆ ಕಮೆಂಟ್ಗೆ ಸಂಬಂಧಪಟ್ಟಂಗೆ ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಬ್ಲ್ಯಾಕ್ ಹೋಲ್ ಬಗ್ಗೆ ಗೊತ್ತಿದೆ, ಆದರೆ ಈ ವಾರ್ಮ್ ಹೋಲ್ ಬಗ್ಗೆ ಕೇಳಿದ್ದೀರಾ? ಈ ವಾರ್ಮ್ ಹೋಲ್ ಅನ್ನೋ ಒಂದು ಕಾನ್ಸೆಪ್ಟನ್ನು 1935ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ನ್ಯಾಥನ್ ರೋಸನ್ ಅನ್ನೋರು ಡೆವಲಪ್ ಮಾಡ್ತಾರೆ. 1957ರಲ್ಲಿ ಆರ್ಕಿಬಾಲ್ಡ್ ವೀಲ್ ಅನ್ನೋರು ವಾರ್ಮ್ ಹೋಲ್ ಅಂತ ಹೆಸರಿಟ್ಟು ಕರೀತಾರೆ. ಈ ವಾರ್ಮ್ ಹೋಲ್ ಅನ್ನೋದು ಎರಡು ಯೂನಿವರ್ಸ್ಗಳ ಕನೆಕ್ಟೆಡ್ ಪಾಯಿಂಟ್. ಒಂದು ಯೂನಿವರ್ಸಿಂದ ಮತ್ತೊಂದು ಯೂನಿವರ್ಸ್ಗೆ ಅತಿ ವೇಗದಲ್ಲಿ ತಲುಪಿಸುವಂಥ ಒಂದು ಶಾರ್ಟ್ ಕಟ್ ದಾರಿ. ಎಕ್ಸಾಂಪಲ್, ಎರಡು ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಅದನ್ನು ಎರಡು ಯೂನಿವರ್ಸ್ ಅಂದ್ಕೊಳ್ಳೋಣ. ನೀವು ಈಗ ಒಂದು ಬಿಲ್ಡಿಂಗ್ ತುದಿಯಲ್ಲಿ ಇದ್ದೀರಾ. ಈಗ ನೀವು ಇನ್ನೊಂದು ಬಿಲ್ಡಿಂಗ್ ಹೋಗ್ಬೇಕು ಅನ್ಕೋತೀರಾ. ಹಂಗೆ ಹೋಗ್ಬೇಕು ಅಂದರೆ ಅಲ್ಲಿಂದ ಕೆಳಗಿಳಿದು ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಮೇಲ್ವರೆಗೆ ಹೋಗ್ಬೇಕಾಗುತ್ತೆ. ಕಷ್ಟ ಅಲ್ವಾ? ಹೌದು ಸ್ಮೈಲು. ಅರೆ ಸ್ಮೈಲ್ ಇಸ್ಮೈಲ್. ಅದರ ಬದಲು ಅದೇ ತುದಿಯಲ್ಲಿ ಆ ಬಿಲ್ಡಿಂಗು ಈ ಬಿಲ್ಡಿಂಗ್ ನಡುವೆ ಒಂದು ಕನೆಕ್ಟೆಡ್ ಬ್ರಿಡ್ಜ್ ಅನ್ನು ಕಟ್ಟಿದ್ರೆ ಈಸಿಯಾಗಿ ಅಲ್ಲಿಂದ ಇಲ್ಲಿಗೆ ಹೋಗ್ಬೋದಲ್ವಾ? ಇಂಥ ಒಂದು ಶಾರ್ಟ್ ಕಟ್ ಬ್ರಿಡ್ಜ್ ಯೂನಿವರ್ಸ್ ಅಲ್ಲಿ ಇದ್ರೆ ಅದನ್ನ ವಾರ್ಮ್ ಹೋಲ್ ಅಂತ ಕರೀತಾರೆ. 100% ಆಕ್ಯುರೇಟ್ ಆಗಿ ಇದು ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಆದರೂ ನಮ್ಮ ಯೂನಿವರ್ಸ್ನ ಯಾವುದೋ ಒಂದು ಜಾಗದಲ್ಲಿ ಇರ್ಬೋದು ಅನ್ನೋದನ್ನ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಕೊರೋನಾ. ಈ ಸೌಂಡ್ ಎಲ್ಲೋ ಕೇಳಿದಂಗದಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ತನ್ನ ಅಟ್ಟಹಾಸವನ್ನ ಮುಂದುವರೆಸಿದೆ. ನೀನೇನು? ಆದರೆ ಇದು ಅದಲ್ಲ. ಕೊರೋನಾ ಅಂದರೆ ನಮ್ಮ ಭೂಮಿಯಲ್ಲಿ ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಅಂತ ಏನಿದೆ, ಅದೇ ಥರ ಸೂರ್ಯನ ಅಟ್ಮಾಸ್ಫಿಯರ್ನ ಟಾಪ್ ಮೋಸ್ಟ್ ಲೇಯರನ್ನು ಕೊರೋನಾ ಅಂತ ಕರೀತಾರೆ. ಆ ಲೇಯರ್ ತುಂಬ ಹಾಟ್ ಅಯೋನೈಸ್ಡ್ ಗ್ಯಾಸ್ ಮತ್ತು ಪ್ಲಾಸ್ಮಾದಿಂದ ತುಂಬಿಕೊಂಡಿರುತ್ತೆ. ಸೂರ್ಯನಿಂದ ಬರುವಂಥ ಆ ಬ್ರೈಟ್ ಲೈಟಿಂದಾಗಿ ಅದನ್ನು ಹಾಗೆ ನೋಡೋಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅಂತ ಕೆಲವು ಉಪಕರಣಗಳಿವೆ, ಅದರಿಂದ ಮಾತ್ರ ಅದನ್ನು ಗುರುತಿಸೋದಕ್ಕೆ ಸಾಧ್ಯ. ಇನ್ನು ಗ್ರಹಣದ ಟೈಮಲ್ಲಿ ಈಸಿಯಾಗಿ ಗುರುತಿಸ್ಬೋದಂತೆ. ನಮ್ಮ ಭೂಮಿಗೆ ಉಪಗ್ರಹ ಚಂದ್ರ ಒಂದು. ಅದೇ ಥರ ಬೇರೆ ಗ್ರಹಗಳಿಗೆ ಎಷ್ಟು ಉಪಗ್ರಹಗಳಿವೆ ಅಂತ ನಿಮ್ಗೆ ಗೊತ್ತಿದೆಯಾ? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ಮ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ನಾಸಾ ಪ್ರಕಾರ ಮಾರ್ಸ್ನಲ್ಲಿ 2, ಜುಪಿಟರ್ನಲ್ಲಿ 95, ಶನಿ ಗ್ರಹದಲ್ಲಿ 146, ಯುರೇನಸ್ನಲ್ಲಿ 28, ನೆಪ್ಚೂನಲ್ಲಿ 16 ಹಾಗೂ ಪ್ಲೂಟೋ ಸುತ್ತ ಇರೋ 5 ಡ್ವಾರ್ಫ್ ಪ್ಲಾನೆಟ್ಗಳನ್ನು ಸೇರಿದಂತೆ ಟೋಟಲ್ 293 ಮೂನ್ಗಳಿವೆ ಅಂತ ಹೇಳಿದ್ದಾರೆ. ಆದರೆ ಮರ್ಕ್ಯೂರಿ ಮತ್ತು ವೀನಸ್ನಲ್ಲಿ ಯಾವುದೇ ಥರದ ಮೂನ್ಗಳಿಲ್ವಂತೆ. ನಮ್ಮ ಯೂನಿವರ್ಸಲ್ಲಿಯ ಗ್ರಹಗಳು ಒಂಥರ ಸಿಂಗಲ್ಸ್ ಇದ್ದಂಗೆ. ವೆರಿ ಮಚ್ ಕರೆಕ್ಟ್ಲಿ ಯು ಟೋಲ್ಡ್ ಇಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಸೊ ಇದಿಷ್ಟೇ ಈ ವಿಡಿಯೋ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಪ್ಲೀಸ್ ಲೈಕ್ ಮಾಡಿ. ಅಥವಾ ನಮ್ಮ ಕಂಟೆಂಟ್ ನಿಮಗೆ ಹಿಡಿಸ್ತಾ ಇಲ್ಲ ಅಂದರೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಒಂದು ಸಣ್ಣ ಕಮೆಂಟ್ ಹಾಕಿ. ನಿಮ್ಮ ಟೇಸ್ಟ್ಗೆ ತಕ್ಕಂತೆ ವಿಡಿಯೋಸ್ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಹೋಗೋಕ್ಕೆ ಮುಂಚೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒಂದು ಸಲ ಒತ್ಬಿಟ್ಟು ಹೋಗಿ. ಒಂದು ಒಳ್ಳೆ ಕಂಟೆಂಟ್ನ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಬರ್ಲಾ ಭರತ ಪ್ರಳಯ